ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಪ್ರೀ ಫಿನಾಲೆ ಮುಗಿತು. 5 ಜನ ಹೊರ ಹೋದ್ರು, 3 ಜನ ಒಳಗ್ ಬಂದ್ರು. ವಾರದ ಆರಂಭದಲ್ಲಿ ಮನೆಯನ್ನ ರಣರಂಗ ಮಾಡುವ ಆಕ್ಟಿವಿಟಿ ಅಂದ್ರೇನೆ ನಾಮಿನೇಷನ್ ಪ್ರಕ್ರಿಯೆ. ಈ ನಾಮಿನೇಷನ್ ರೌಂಡ್ ನಲ್ಲಿ ಮನೆ ಮಂದಿ ಗಿಲ್ಲಿ ಮತ್ತು ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿದ್ರ. ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ರಕ್ಷಿತಾಳ ಪರ ಧ್ವನಿ ಎತ್ತಿದ ಕಾರಣಕ್ಕಾಗಿ ಮನೆ ಮಂದಿ ರಕ್ಷಿತಾಳ ಮೇಲೆ ಉರಿದು ಬೀಳ್ತಾ ಇದ್ದಾರ. ರಕ್ಷಿತಾಳ ಪರ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಕ್ಕೆ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋ ಕಾರಣಕ್ಕಾಗಿಯೇ ಹೀಗೆ ಬಿಟ್ಬಿಟ್ರೆ ಗಿಲ್ಲಿನೇ ಸೀಸನ್ ವಿನ್ನರ್ ಆಗಬಹುದು ಅಂತ ಹಲವರು ಗಿಲ್ಲಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿ ಬಾಯಿ ಮುಚ್ಚಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸ್ಟ್ರೈಟ್ ಹಿಟ್ ಕೊಡೋ ರಕ್ಷಿತಾ ರಾಶಿಕಾನ ನಾಮಿನೇಟ್ ಮಾಡಿದ್ದಕ್ಕಾಗಿ ಮನೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾರ್ಗೆಟ್ ಟಾರ್ಗೆಟ್ ಟಾರ್ಗೆಟ್. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಈ ರಕ್ಷಿತಾ ಗಿಲ್ಲಿನೇ ಫುಲ್ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ರಕ್ಷಿತಾಳ ಪರವಾಗಿ ನಿಂತ್ಕೊಂಡು ಆಕೆಗೆ ಶ್ರೀರಕ್ಷೆಯಾಗಿ ನಿಂತು ಆಕೆ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಂತಹ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ಹೀಗಾಗಿ ಮನೆ ಮಂದಿ ಫುಲ್ ಉರ್ಕೊಂಡೋಗ್ಬಿಟ್ಟವ್ರೆ. ಯಾಕೆ ಅಂತಂದ್ರೆ ಇವತ್ತು ಸ್ಟ್ಯಾಂಡ್ ತೆಗೆದುಕೊಂಡ್ರು ಅಂತ ಹೇಳಿ ಚಪ್ಪಾಳೆ ಕೊಟ್ಟರು, ಮುಂದೊಂದು ದಿನ ಮನೆಯಲ್ಲಿ ಇದೇ ರೀತಿಯಾಗಿ ನಗಿಸ್ಕೊಂತ ಎಲ್ರಿಗೂ ಚೆನ್ನಾಗಿ ಮಾತಾಡ್ತಾ ಇರುವಂತಹ ಗಿಲ್ಲಿ ಇದೇ ರೀತಿಯಾಗಿ ಹೋಗ್ಬಿಟ್ರೆ ಮುಂದೊಂದು ದಿನ ಈ ವಿನ್ನರ್ ಕೂಡ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಗಿಲ್ಲಿ ಬಾಯಿಗೆ ಪ್ಲಾಸ್ಟರ್ ಹಾಕೋ ಮೂಲಕ ನಾಮಿನೇಟ್ ಮಾಡಿದ್ದಾರೆ ಮನೆ ಮಂದಿ. ಅಷ್ಟೇ ಅಲ್ಲ ಕಣ್ರಿ, ರಕ್ಷಿತಾಳನ್ನ ಕೆಣಕ್ತಾ ಹೋದಂತೆ ನಾವು ಕೂಡ ಹೈಲೈಟ್ ಆಗ್ತೀವಿ, ನಾವು ಕೂಡ ಮನೆಯಲ್ಲಿ ಫುಲ್ ಕಾಣಿಸ್ಕೊಂತೀವಿ ಅನ್ನೋ ಕಾರಣಕ್ಕಾಗಿ ರಕ್ಷಿತಾಳನ್ನ ಕೆಣಕ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ರಕ್ಷಿತಾಳ ಮೇಲೆ ನಾಮಿನೇಷನ್ ಅಸ್ತ್ರವನ್ನ ಬಿಡ್ತಾ ಇದ್ದಾರೆ ಮನೆ ಮಂದಿ. ಅದರಲ್ಲೂ ರಾಶಿಕಾಗೆ ಸರಿಯಾಗಿ ಕೌಂಟರ್ ಕೊಟ್ಟಂತಹ ರಕ್ಷಿತಾ. ಇಲ್ಲಿ ರಕ್ಷಿತಾ ಮೊದಲೇದಾಗಿ ನಾಮಿನೇಟ್ ಮಾಡ್ತಾಳ ಅಥವಾ ರಾಶಿಕಾ ಮೊದಲೇದಾಗಿ ನಾಮಿನೇಟ್ ಮಾಡ್ತಾಳ ಗೊತ್ತಿಲ್ಲ, ಅದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ರಕ್ಷಿತಾ ರಾಶಿಕಾನ ನಾಮಿನೇಟ್ ಮಾಡೋ ಸಮಯದಲ್ಲಿ ಒಂದ್ ಮಾತು ಹೇಳ್ತಾರೆ, ನೀವು ಡಿಪೆಂಡೆನ್ಸಿ ಇದ್ದೀರಾ, ನೀವು ಡಿಪೆಂಡ್ ಆಗ್ತೀರಾ ಇನ್ನೊಬ್ಬರ ಮೇಲೆ, ಅದನ್ನ ತಗೊಂಡ್ ಬಾ ಇದನ್ನ ತಗೊಂಡ್ ಬಾ ಹೀಗೆ ಹೇಳ್ತೀರಾ, ಮತ್ತೆ ನೀವು ಇಂಡಿವಿಜುವಲ್ ಆಗಿ ಇನ್ನೂ ಕೂಡ ಆಟ ಆಡ್ತಿಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಇದ್ದೀರಾ ನೀವು ಅನ್ನೋದನ್ನ ಹೇಳ್ತಾರೆ. ಖಂಡಿತವಾಗ್ಲು, ಯಾಕಂತಂದ್ರೆ ಈ ಮಾತಲ್ಲಿ ನಮ್ಗೆ ಒಪ್ಪಿಗೆ ಇದೆ. ನೀವು ಗಮನಿಸಿರ್ಬೋದು, 4 ಫೈನಲಿಸ್ಟ್ ಆಗುವಾಗ ಮನೆಯಲ್ಲಿರುವಂತ ಯಾರನ್ನೋ ಒಬ್ಬರನ್ನ ಸೇವ್ ಮಾಡುವಂತ ಒಂದು ಪವರ್ ಇರುತ್ತೆ ಈ 4 ಜನಕ್ಕೆ. ಆಗ ಈ ಅಶ್ವಿನಿ ಗೌಡ ಮತ್ತೆ ಈ ಸುದಿ ಏನ್ ಹೇಳಿದ್ರು ಅದೇ ತಾಳಕ್ಕೆ ಕುಣಿದ್ರೆ ವಿನಃ ಅವ್ರಿಗೆ ಅವರ ವಿರುದ್ಧವಾಗಿ ನಿಂತ್ಕೊಂಡು ಅಲ್ಲ ಜಾನ್ವಿನ ಸೇವ್ ಮಾಡೋದಲ್ಲ, ಬೇರೆ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ ಅವ್ರನ್ನ ಸೇವ್ ಮಾಡಬೇಕು ಜೆನ್ಯೂನ್ ಆಗಿ ಅಂತ ಹೇಳಿ ಅವರ ವಿರೋಧವಾಗಿ ಮಾತಾಡ್ಲಿಲ್ಲ. ಹೊರತಾಗಿ ಆಶ್ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾಳೆ ಏನು ಮಾಡಕ್ಕಾಗ್ಲಿಲ್ಲ, ಸೊ ಅವರಿಬ್ರು ಸೇರಿ ಆ ಜಾನ್ವಿನೇ ಸೇವ್ ಮಾಡಿಬಿಟ್ರು ಅಂತ ಹೇಳಿ. ಇದರ ಅರ್ಥ ಏನು? ಇವರು ಡಿಪೆಂಡ್ ಆಗಿದ್ದಾರೆ, ತಮ್ಮದೇ ಆದಂತ ವಾಯ್ಸ್ ರೈಸ್ ಮಾಡೋದಿಲ್ಲ, ತಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಇವರು ಗಟ್ಟಿ ಧ್ವನಿಯಲ್ಲಿ ಮಾತಾಡೋದಿಲ್ಲ ಅನ್ನೋದು ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಆ ವಿಚಾರವನ್ನ ಎತ್ಕೊಂಡು ಮಾತಾಡಿದ್ಲ ಅಥವಾ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಡಿಪೆಂಡೆನ್ಸಿ ಅಂತಂದ್ರೆ ಅದನ್ನ ತಗೊಂಡ್ಬಾ ಇದನ್ನ ತಗೊಂಬಾ ಅಂತ ಹೇಳ್ತಾ ಇದ್ದಾರಂತೆ. ಸೊ ಹೀಗಾಗಿ ನೀವು ಗಮನಿಸಬಹುದು, ರಕ್ಷಿತಾಳನ್ನ ಅವಳು ತುಂಬಾ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಅನಲೈಸ್ ಮಾಡ್ತಾಳೆ. ಸೊ ಹೀಗಾಗಿ ಆ ವಿಚಾರವಾಗಿ ರಾಶಿಕಾನ ನಾಮಿನೇಟ್ ಮಾಡಿದಾಳೆ. ಕಾದ್ ನೋಡೋಣ ಈ ರಕ್ಷಿತಾಳನ್ನ ಯಾವ ಕಾರಣಕ್ಕಾಗಿ, ಯಾಕಂತಂದ್ರೆ ಇಲ್ಲಿ ಈ ಕಳೆದ ಒಂದು ವಾರದಲ್ಲಿ ಫುಲ್ ಹೀರೋಯಿನ್ ಆಗ್ಬಿಟ್ಟಿದ್ದಾಳೆ ಈಗ ರಕ್ಷಿತಾ. ಯಾವ ಒಂದು ಇದನ್ನ ಇಟ್ಕೊಂಡು ಅವಳ ಮೇಲೆ ಇವರು ನಾಮಿನೇಷನ್ ಅಸ್ತ್ರವನ್ನ ಹೇರಿದಾರೆ ಅನ್ನೋದು ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗತ್ತೆ. ಇಲ್ಲಿ ರಕ್ಷಿತಾಳನ್ನ ನಾಮಿನೇಟ್ ಮಾಡಿ ನೀನು ಚೈಲ್ಡ್ ಓವರ್ ಆಕ್ಟಿಂಗ್ ಮಾಡಬೇಡ, ನೀನು ಓವರ್ ಆಕ್ಟಿಂಗ್ ನನ್ನ ಮುಂದೆ ನಡೆಯಂಗಿಲ್ಲ ಅಂತ ಹೇಳಿ ಅವ್ರಿಗೆ ಫೇಸ್ ಎಲ್ಲ ತೋರಿಸೋದು, ಒಂಥರ ಆಕ್ಟಿಂಗ್ ಮಾಡೋದು ಹಾಗೆಲ್ಲ ಮಾಡ್ತಾ ಇದ್ರು. ಅಂತಂದ್ರೆ ಅವ್ರನ್ನ ಅನುಕರಣಿಸೋದು, ಈ ತರದೆಲ್ಲ ಮಾಡ್ತಾ ಇದ್ರು. ಇನ್ನೊಂದು ಕಡೆಗೆ ರಕ್ಷಿತಾನು ಗೊತ್ತಲ್ಲ ನಿಮಗೆ, ಫುಲ್ ಫೈರ್ ಬ್ರ್ಯಾಂಡ್ ಅವರು, ಇವರಿಗೆ ಡಿಚ್ಚಿ ಕೊಡೋಕೆ. ಸೊ ಅಂಥವ್ರನ್ನೇ ಬಿಟ್ಟಿಲ್ಲ, ಅಂತಹ ದುರಹಂಕಾರಿಗಳನ್ನೇ ಬಿಟ್ಟಿಲ್ಲ, ಆ ಜಾನ್ವಿ ಮತ್ತೆ ಅಶ್ವಿನಿನೇ ಬಿಟ್ಟಿಲ್ಲ ಈ ರಕ್ಷಿತಾ. ಅಂಥದ್ರಲ್ಲಿ ರಾಶಿಕಾನ ಬಿಡ್ತಾಳ. ಸೊ ರಕ್ಷಿತಾ ಸರಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದಾಳೆ ಈ ರಾಶಿಕಾಗೆ. ಬಟ್ ಇಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ಬೇಕು, ಇವರಿಬ್ಬರ ನಡುವೆ ಏನೆಲ್ಲ ವಿಚಾರಕ್ಕೆ ಈ ರೀತಿಯಾಗಿ ಜಗಳ ಹತ್ಕೊಂತು ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ ಎಪಿಸೋಡ್ ನಲ್ಲಿ. ಇನ್ನೊಂದು ಕಡೆಗೆ ಗಿಲ್ಲಿ ನಟ ಇವಾಗ ನೋಡಿ ರಕ್ಷಿತಾಳ ಪರ ನಿಂತ್ರನ್ನೋ ಕಾರಣಕ್ಕಾಗಿ ಫುಲ್ ಹೈಲೈಟ್ ಆಗ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಗಿಲ್ಲಿನ ಕುಗ್ಗಿಸ್ಬೇಕಲ್ವಾ. ಹೀಗಾಗಿ ಬಂದಿರುವಂತ ರಘು ಕೂಡ ಗಿಲ್ಲಿಯ ಬಾಯಿ ಮುಚ್ಚಿಸೋ ಪ್ರಯತ್ನವನ್ನ ಮಾಡಿದ್ದಾರೆ.
ಮತ್ತೆ ಈ ಅಶ್ವಿನಿ ಗೌಡ ಒಂದಷ್ಟು ಜನ ನೀವು ಗಮನಿಸ್ತಾ ಇರ್ಬೋದು. ಗಿಲ್ಲಿಗೆ ಯಾವ ರೀತಿಯಾಗಿ ಇವರು ಹಣೆಪಟ್ಟಿನ ಕಟ್ತಾ ಇದ್ದಾರೆ ಅಂತಂದ್ರೆ ರಕ್ಷಿತಾಳ ಪರವಾಗಿ ನಿಂತ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರ ಜಗಳದಲ್ಲಿ ಈತ ಮೂರನೇದವ ಬಂದು ಲಾಭ ಮಾಡಿಕೊಂಡ್ರು ಅನ್ನೋ ಕಾರಣ ಅದನ್ನ ಇಟ್ಕೊಂಡು ಇವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಅದೆಷ್ಟು ಸರಿ ಅನ್ನೋದು ಅವರಿಗೆ ಬಿಡೋಣ. ಯಾಕಂತಂದ್ರೆ ಎಲ್ಲರೂ ಮಾತಾಡೋಕೆ ಅವಕಾಶ ಇತ್ತು, ಯಾರು ಮಾತಾಡಿಲ್ಲ. ಆದ್ರೆ ಗಿಲ್ಲಿ ತನ್ನ ಒಂದು ತಮಾಷೆ ಆ ಕಾಮಿಡಿ ಮೂಲಕವೇ ಅವರಿಬ್ಬರಿಗೆ ಏನು ಉತ್ತರ ಕೊಡ್ಬೇಕು ಸರಿಯಾಗಿ ಕೊಟ್ಟಿದ್ದಾನೆ. ಆ ಪ್ರೆಸ್ ಮೀಟ್ ಅನ್ನೋ ಆ ಒಂದು ಏನು ಟಾಸ್ಕ್ ಇತ್ತಲ್ಲ, ಅಲ್ಲೂ ಕೂಡ ಸರಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾನೆ. ಹೀಗೆ ಸರಿಯಾಗಿ ಮಾತನಾಡಿ ಸ್ಟ್ಯಾಂಡ್ ತೆಗೆದುಕೊಂಡು ಅವತ್ತು ಕಿಚ್ಚನ ಚಪ್ಪಾಳಿಗೆ ಕಾರಣಕರ್ತರಾದ್ರು. ಇದು ಕರ್ನಾಟಕದ ಜನತೆನೇ ಒಪ್ಕೊಂಡಿದೆ. ಇವ್ರಿಗಿನ್ನೂ ಅರ್ಥ ಆಗಿಲ್ಲ, ಅರ್ಥ ಆಗೋ ಸಮಯ ಬರುತ್ತೆ. ಇಲ್ಲ ಅಂತಂದ್ರೆ ಸುದೀಪ್ ಅವರು ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಇನ್ನು ಮನೆ ಮಂದಿ ಎಲ್ಲರೂ ಸೇರ್ಕೊಂಡು ಗಿಲ್ಲಿ ನಟನಿಗೆ ಟಾರ್ಗೆಟ್ ಮಾಡಿಯೇ ಹಲವರು ಅವರಿಗೆ ನಾಮಿನೇಟ್ ಮಾಡಿ ಬಾಯಿಗೆಲ್ಲ ಪ್ಲಾಸ್ಟರ್ ಹಾಕಿ ಬಾಯಿ ಮುಚ್ಚು ತಂದೆ ಅಂತ ಹೇಳಿ ಅವ್ರಿಗೆ ಆ ರೀತಿಯಾಗಿ ಪ್ಲಾಸ್ಟರ್ ಮಾಡಿದಾರಲ್ಲ ಅವರ ಬಾಯಿಗೆ. ಗಿಲ್ಲಿ ನಟ ಈ ಸಮಯದಲ್ಲಿ ಅವ್ರು ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ರು, ಏನು ಉತ್ತರ ಕೊಟ್ಟಿರ್ತಾರೆ ಅನ್ನೋದನ್ನೇ ಎಪಿಸೋಡಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂತಂದ್ರೆ ನಿಮಗೆ ಗೊತ್ತು, ನಗುತ್ತಲೇ ಟವಲ್ ಸುತ್ತಿ ಹೊಡೆಯುವಂತಹ ನಟ ಗಿಲ್ಲಿ ನಟ. ಸೊ ಈ ಸಮಯದಲ್ಲಿ ಮನೆ ಮಂದಿ ಆಲ್ಮೋಸ್ಟ್ ಅವ್ರನ್ನ ನೋಡಿ ನೀವು ಎಷ್ಟು ಜನ ಅವರಿಗೆ ನಾಮಿನೇಟ್ ಮಾಡಿದ್ದಾರೆ, ಬಾಯಿಗೆಲ್ಲ ಪ್ಲಾಸ್ಟರ್ ಮಾಡಿಬಿಟ್ಟಿದ್ದಾರೆ, ಬಾಯಿ ಮುಚ್ಚು ನೀನು ಅಂತ ಹೇಳಿ. ಅಂದರೆ ಗಿಲ್ಲಿ ಬಾಯಿ ಮುಚ್ಚಿದ್ರೆ ನಮ್ಮ ಬೇಳೆ ಬೇಯುತ್ತೆ ಅನ್ನೋ ಲೆಕ್ಕದಲ್ಲಿ ಮನೆ ಮಂದಿ ಇದ್ದಂಗೆ ಕಾಣಿಸುತ್ತೆ. ಸೊ ಗಿಲ್ಲಿ ಯಾವ ರೀತಿ ಉತ್ತರ ಕೊಡ್ತಾರೆ, ಅವ್ರಿಗೆ ಟಕ್ಕರ್ ಕೊಡ್ತಾರೆ, ಕಾದ್ ನೋಡೋಣ ಎಪಿಸೋಡ್ನಲ್ಲಿ. ಒಟ್ಟಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಷ್ಟು ಸೀಸನ್ಗಳಲ್ಲಿ ಮನೆ ಒಂದು ಕ್ಷಣ ಕೆಂಡಾಮಂಡಲ ಆಗಬೇಕು, ರಣರಂಗ ಆಗಬೇಕು ಅಂತಂದರೆ ಅದು ನಾಮಿನೇಷನ್ ಪ್ರಕ್ರಿಯೆ. ಯಾವಾಗ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೋ ಆವಾಗ ಒಂದಷ್ಟು ಜಗಳ ಆಗೇ ಆಗುತ್ತೆ ಕಂಟೆಸ್ಟೆಂಟ್ಗಳ ಮೇಲೆ. ಸೊ ಈಗ ನಾವು ನೋಡಿದ ಹಾಗೆ ಇಲ್ಲಿ ಸ್ವಲ್ಪ ಅಶ್ವಿನಿ ಜಾನ್ವಿ ಸ್ವಲ್ಪ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ನಿಮಗೆ ಗೊತ್ತಲ್ಲ ದಬ್ಬಾಳಿಕೆ ಮಾಡೋದು ಆ ಥರ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಏನಂತೀರಾ ಅಂತಂದರೆ ಸ್ವಲ್ಪ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ. ನೋಡೋಣ ಸಾಯಂಕಾಲದ ಪ್ರೋಮೋಗಳಲ್ಲಿ ಯಾವ ರೀತಿಯಾಗಿ ಈ ಜಾನ್ವಿ ಮತ್ತು ಅಶ್ವಿನಿ ಇವರು ದುರಹಂಕಾರ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಕಾದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ರಕ್ಷಿತಾಳನ ಗಿಲ್ಲಿನ ನಾಮಿನೇಟ್ ಮಾಡಿ ಇವ್ರನ್ನ ಕುಗ್ಗಿಸೋ ಪ್ರಯತ್ನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಇದ್ದಂಗೆ ಕಾಣಿಸ್ತಾ ಇದೆ. ಬಟ್ ಏನಂತಂದ್ರೆ ರಾಶಿಕಾ ನೆಗೆಟಿವ್ ಕ್ಯಾರೆಕ್ಟರ್ ಅಂತೂ ಅಲ್ಲ. ಯಾಕಂತಂದ್ರೆ ರಾಶಿಕಾ ತುಂಬ ಚೆನ್ನಾಗಿ ಅವರು ಆಟ ಆಡ್ತಾರೆ. ಹುಡುಗಿಯರಲ್ಲಿ ವೆಲ್ ಡಿಸರ್ವ್ ಇಟ್ ಅಂತಂದ್ರೆ ತಪ್ಪಿಲ್ಲ. ರಾಶಿಕಾ ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ, ಫಿಟ್ ಆಗಿದ್ದಾರೆ ಅವರು, ಮತ್ತೆ ಮಾತು ಚೆನ್ನಾಗಿ ಆಡ್ತಾರೆ ಅವರು, ಎಲ್ರಿಗೂ ಸರಿಯಾಗಿ ಕೌಂಟರ್ ಕೊಡ್ತಾರೆ. ಬಟ್ ರಕ್ಷಿತಾಳ ಆ ಒಂದು ಕಾರಣವನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಕಾದ್ ನೋಡೋಣ ರಕ್ಷಿತಾ ಹೇಳಿದ್ದು ಸರಿಯೋ ಅಥವಾ ರಾಶಿಕಾ ಹೇಳಿದ್ದು ಸರಿಯೋ ಅಂತ ಹೇಳಿ. ಮತ್ತೆ ಈ ಗಿಲ್ಲಿಗೆ ಏನಕ್ಕೆ ಈ ರೀತಿಯಾಗಿ ನಾಮಿನೇಟ್ ಮಾಡ್ತಿದ್ರು ಗೊತ್ತಿಲ್ಲ. ಸೊ ಕಾದ್ ನೋಡೋಣ. ಅದೇ ಕಾರಣ ಆಗಿರುತ್ತೆ, ಇವರೆಲ್ಲಿ ವಿನ್ನರ್ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಕುಗ್ಗಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತಂದಿದ ತಕ್ಷಣ ಅವರವರ ಅಭಿಪ್ರಾಯ ಅದು. ಸೊ ಇವರು ಅದನ್ನ ಸಮರ್ಥಿಸ್ಕೊಳ್ಬೇಕು. ಆದರೆ ಅದರ ಹೊರತಾಗಿ ನೀನ್ ಏನಕ್ಕೆ ನನಗೆ ಮಾಡಿದೆ ಆ ರೀತಿಯಾಗಿ ಜಗಳ ಮಾಡೋದು ತಪ್ಪಾಗುತ್ತೆ. ಅದರ ಹೊರತಾಗಿ ಅವ್ರದ್ದೇನು ಅಭಿಪ್ರಾಯ ಇದೆ ಅದನ್ನ ಹೇಳಿ, ಇವ್ರ ಅಭಿಪ್ರಾಯ ಏನಿದೆ ಅದನ್ನ ಹೇಳಿ. ನಿಮಗೆ ಗೊತ್ತು, ಕಳೆದ ಒಂದು ಸೀಸನಲ್ಲಿ ಇದೇ ಒಂದು ಟ್ರೆಂಡ್ ಆಗಿತ್ತು, ಹನುಮಂತ ಲಮಾನಿಯ ಮಾತು. ನನಗೇನು ಅನ್ನಿಸ್ತು ನಾನು ಅದನ್ನ ಹೇಳೇನಿ, ಅದರ ಹೊರತಾಗಿ ನಾನು ಏನು ಮಾಡ್ಕೊಳಕ್ಕಾಗಂಗಿಲ್ಲ ನೀವು ನನಗೆ ಅನ್ನೋ ರೀತಿಯಾಗಿ ಹನುಮಂತ್ ಲಮಾನಿ ಒಂದು ಮಾತಾಡ್ಬಿಟ್ರೆ ಎಲ್ಲರೂ ಮನೆ ಮಂದಿ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾ ಇದ್ರು. ಸೊ ಅದೇ ಒಂದು ಸ್ಟ್ರಾಟರ್ಜಿನ ಈ ಒಂದು ಬಿಗ್ ಬಾಸ್ ಸೀಸನ್ನಲ್ಲೂ ಕೂಡ ಎಲ್ಲರೂ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಆಟ ಚೆನ್ನಾಗಿ ಹೋಗುತ್ತೆ. ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದೇ ಒಂದು ಈ ನಾಮಿನೇಷನ್ ಪ್ರಕ್ರಿಯೆ, ಜಗಳ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಸೊ ಬೇರೆ ಬೇರೆ ವಿಚಾರಗಳು ಇನ್ನೂ ಸಾಕಷ್ಟಿದೆ, ಅದರಲ್ಲಿ ತಲೆ ಕೆಡಿಸ್ಕೊಳ್ಳಿ, ತಮ್ಮ ವ್ಯಕ್ತಿತ್ವನ ಪ್ರೂವ್ ಮಾಡ್ಕೊಳ್ಳಿ. ಹೊರತಾಗಿ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಿತ್ತಾಡೋದೇನಿದೆಯಲ್ಲ ಇದೇನೋ ಅಷ್ಟು ಸಮಂಜಸ ಅನಿಸೋದಿಲ್ಲ. ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.